ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 17. ಅಂದು ಸಂಜೆ ಋಷಭ್ ಮನೆಗೆ ಬಂದಿದ್ದಳು ವಿಶಿಷ್ಟ. ಬರುವಾಗ ಗಿಫ್ಟ್ ಸಹ ತೆಗೆದುಕೊಂಡು ಬಂದಿದ್ದಳು. ಹಾಯ್ ಇಷ್ಟ ಎಂದು ಓಡಿ ಬಂದಳು ವಿಸ್ಮಯ ವಿಶಿಷ್ಟಳ ನೋಡಿದ ತಕ್ಷಣ. ಹಾಯ್ ಸ್ಮಯ, ಹೇಗಿದೆಯಾ ಎಂದು ಕೇಳಲು ಅವಳ ಅಪ್ಪಿ ಫ್ಯಾಂಟಾಸ್ಟಿಕ್, ನೀವು ಎಂದಳು ಅವಳ ಕೆನ್ನೆಗೆ ಮುತ್ತಿಟ್ಟು. ಫೈನ್ ಎಂದಳು ನಗುತ್ತಾ. ತೂತು, ಕಾಲ ಕೆಟ್ಟೋಯ್ತಪ್ಪ ಎಂದು ನಗುತ್ತಾ ಬಂದರು ದೇವರಾಜ್ ಅವರು. ಪಾಪ, ನಾನೇನಾದರೂ ಹುಡುಗ ಆಗಿದ್ರೆ ಈ ಹುಡುಗಿನ ಬಿಡ್ತಾನೆ ಇರಲಿಲ್ಲ ಗೊತ್ತಾ, ಕ್ಯಾಚ್ ಹಾಕೋತಿದ್ದೆ. ಹೌ ಸ್ವೀಟ್ ಶೀ ಈಸ್ ಎಂದಳು ವಿಶಿಷ್ಟಳ ಮತ್ತಷ್ಟು ತಬ್ಬಿ. ಅದಕ್ಕೆ ನೀನು ಹುಡುಗಿ ಆಗಿರೋದು. ಹೋಗಿ ನಿಮ್ಮ ಅಣ್ಣ ಇಲ್ಲಿದ್ದಾನೋ ನೋಡು, ಎಲ್ಲ ಬಂದಾಯಿತು, ಕೇಕ್ ಕಟ್ ಮಾಡಿಸಬೇಕು ಎಂದು ಗದರಿದರು ಕವಿತಾ. ಕವಿ, ಮಗಳಿಗೆ ಯಾಕೆ ಗದರೋದು, ಈ ಹುಡುಗಿ ಅಷ್ಟು ಚೆನ್ನಾಗಿದೆ. ನಾನೇ 10-20 ವರ್ಷ ಬೇಗ ಹುಟ್ಟಿದ್ರೆ ಕ್ಯಾಚ್ ಹಾಕ್ಕೊಳ್ಳೋದು, ಎತ್ತಾಕೊಂಡು ಹೋಗಿ ಮದುವೆ ಆಗ್ತಿದ್ದೆ ಎಂದರು ಚಂದ್ರಕಾಂತ್ ಅರಸ್. ತಾತ ಹ್ಯಾಪಿ ಬರ್ತ್ಡೇ ಎಂದಳು ಅವರ ತಬ್ಬಿ. ಥ್ಯಾಂಕ್ ಯು ಡಾರ್ಲಿಂಗ್, ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ಎಂದರು ಅವಳ ನೆತ್ತಿಗೆ ತುಟಿ ಊರಿ. ಇಟ್ಸ್ ಮೈ ಪ್ಲೆಸರ್ ತಾತ ಎಂದಳು ನಗುತ್ತಾ. ಅವಳ ನಗುವನ್ನು ನೋಡುತ್ತಾ ನಿಂತಿದ್ದ ಋಷಭ್ ಮೇಲೆಯೇ, ಅಣ್ಣ ಅಮ್ಮ ಕರೀತಿದ್ದಾರೆ, ನೀನು ಬರಬೇಕಂತೆ ಕೇಕ್ ಕಟಿಂಗ್ ಮಾಡೋಕೆ ಎಂದಾಗ ತಂಗಿ ಜೊತೆ ನಡೆದ. ತಾತ ಎಲ್ಲ ಬಂದ್ರಾ ಎಂದ ವಿಶಿಷ್ಟಳ ನೋಡಿಯೂ ನೋಡದಂತೆ. ಮೊನ್ನೆ ಮದುವೆಗೆ ಇವೆಂಟ್ ತೆಗೆದುಕೊಳ್ಳುವೆ ಎಂದು ಹೋಗಿದ್ಲಲ್ಲ, ಆ ಕೋಪ ಅವನಿಗೆ. ಹ್ಞೂ ಕಣೋ, ನನ್ನ ಮಗಳಿಗಾಗಿ ಕಾಯ್ತಿದ್ದ, ಬಂದ್ಲು ಎಂದು ಕೇಕ್ ಮುಂದೆ ಬಂದರು. ಜಾಸ್ತಿ ಜನರೇನೂ ಇರಲಿಲ್ಲ, ಮನೆಯವರೆಲ್ಲ ಇದ್ದರು, ಜೊತೆಗೆ ಇವಳು ಅಷ್ಟೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ತಾತ ಎಂದು ತಾನು ತಂದಿದ್ದ ಗಿಫ್ಟ್ ಹಚ್ಚಿದ್ಲು. ಇದೆಲ್ಲ ಯಾಕಮ್ಮ, ನೀನು ಬಂದಿದ್ದೆ ಖುಷಿಯಾಗಿತ್ತು ನನಗೆ ಎಂದರು ನಗುತ್ತಾ. ಪರವಾಗಿಲ್ಲ ತಾತ, ಓಪನ್ ಮಾಡಿ ಏನು ತಂದಿದ್ದಾರೆ ನೋಡೋಣ ಎಂದಳು ಸ್ಮಯ. ಕೋತಿ ಎಂದು ಅವಳ ತಲೆಗೆ ಮೊಟಕಿದರು ಸುವರ್ಣ. ತುಂಬ ಇಷ್ಟ ಆಯಿತು ಕಣಮ್ಮ ಎಂದರು ಗಿಫ್ಟ್ ನೋಡಿ. ಅದೊಂದು ಅಜ್ಜಿನ ಗೊಂಬೆ ಇದ್ದ ಗಿಫ್ಟ್. ಅಷ್ಟೇ ಅಲ್ಲ, ಅವೆರಡು ಗೊಂಬೆಯ ಎದೆಯ ಭಾಗದಲ್ಲಿ ಮಿರರ್ ಇದ್ದರೆ ಅವರಿಬ್ಬರು ಜೊತೆಯಾಗಿ ನಿಂತು ನೋಡಿದರೆ ಅವರೇ ಗೊಂಬೆಯಂತೆ ಕಾಣುತ್ತಿತ್ತು. ವಾವ್ ಎಂದರು ಮನೆಯವರೆಲ್ಲ. ತಾತ ಇದು ನನ್ನ ಕಡೆಯಿಂದ ಎಂದು ಗಿಫ್ಟ್ ಚಾಚಿದ. ಋಷಭ್ ಹೊಟ್ಟೆ ಊರಿತಾಡಲಾರದೆ. ಕೊಡೋ ಮೊಮ್ಮಗನೆ ಎಂದು ಓಪನ್ ಮಾಡಿದರು. ಅವನು ಒಂದು ಅಜ್ಜನಿಗೆ ಕೊಡುವ ದಪ್ಪ ಮೀಸೆ ಮತ್ತು ಕೋಲು ಇರುವ ಅಜ್ಜನ ಗೊಂಬೆಯ ಜೊತೆಗೆ ಯು ಆರ್ ಟು ಸ್ಟ್ರಿಕ್ಟ್ ತಾತ ಎಂದು ಬರೆದಿತ್ತು ಕೆಳಗೆ. ಅದು ಅದೇ ಗೊಂಬೆ ಹೊಡೆದಾಡಿದ್ದು ಇಬ್ಬರು. ಇಬ್ಬರ ಟೇಸ್ಟ್ ತುಂಬ ಚೆನ್ನಾಗಿದೆ ಎಂದು ಇಬ್ಬರನ್ನು ತಬ್ಬಿದ್ರು ತಾತ. ಅದನ್ನು ಮರೆಯದೆ ಫೋಟೋ ತೆಗೆದುಕೊಂಡಳು ಸ್ಮಯ. ಋಷಭ್ ಬನ್ನಿ ಊಟ ಮಾಡೋಣ ಎಂದಾಗ ಎಲ್ಲರೂ ಟೇಬಲ್ ಕಡೆ ನಡೆದರು. ವಿವಿಧ ಬಗೆಯ ಊಟದ ಜೊತೆ ಪ್ರೀತಿಯೂ ಇತ್ತು ಅಲ್ಲಿ. ಇಷ್ಟ, ನೀನು ಬೇಜಾರಾಗಲ್ಲ ಅಂದರೆ ಒಂದು ಮಾತು ಕೇಳಲ್ಲ ಎಂದರು ತಾತ ಊಟ ಮುಗಿದ ಬಳಿಕ. ಹೇಳಿ ತಾತ, ಅದಕ್ಕೇನು ಎಂದವಳ ತಲೆ ಸವರಿ, ಆಗಾಗ ಮನೆಗೆ ಬರ್ತಿರೋ ಎಂದು ನಕ್ಕು ತಲೆ ಆಡಿಸಿದ್ರು. ಒಂದಷ್ಟು ಸಮಯ ಹರಟೆ ತಮಾಷೆ ಮಾತುಗಳ ನಂತರ, ತಾತ ನಾನು ಹೊರಡ್ತೀನಿ, ಟೈಮ್ ಆಗುತ್ತೆ ಎಂದಾಗ ಮನೆಯವರಿಗೆಲ್ಲ ಬೇಸರವೆ. ಸರಿ ಕಣಮ್ಮ, ಆದರೆ ಲೇಟ್ ಆಗಿದೆ, ಒಬ್ಬಳೇ ಹೋಗೋದು ಬೇಡ, ಋಷಭ್ ಡ್ರಾಪ್ ಮಾಡ್ತಾನೆ ಎಂದಾಗ ದೊಡ್ಡವರ ಮಾತು ಮೀರಲಾಗದೆ, ಅದು ಕಾರ್ ತಂದಿದೆ ತಾತ ಎಂದಳು ಮೆಲ್ಲಗೆ. ಈಗ ಋಷಿ ಜೊತೆ ಹೋಗಿರೋ, ನಾಳೆ ಬೆಳಗ್ಗೆ ಡ್ರೈವರ್ ಕಾರ್ ತಂದು ನಿಲ್ಲಿಸ್ತಾನೆ ಎನ್ನಲು ಒಪ್ಪಿ ಋಷಭ್ ಕಾರ್ ಏರಿದ್ಲು. ಕೊಬ್ಬು ನೋಡು, ಮಾತಾಡ್ತಿಲ್ಲ ಎಂದ್ಲು ಮನದಲ್ಲೇ. ನೋಡು ಎಷ್ಟಿದೆ ಇವಳಿಗೆ ಎಂದು ಅವನು ಬೈದುಕೊಂಡ ಮನದಲ್ಲೇ. ಇಬ್ಬರು ಮನದಲ್ಲೇ ಬೈದುಕೊಂಡು ಬರುವಾಗ ಮೌನ ಮುರಿದಳು ವಿಶಿಷ್ಟ. ಕೊನೆಗೆ ಕಾರ್ ನಿಲ್ಲಿಸು ಎಂದಳು ಅವನ ನೋಡದೆ. ಅವಳ ಮಾತಿಗೆ ಬ್ರೇಕ್ ಹಾಕಿದವ ಅವಳ ನೋಡಲು ಕಾರ್ ಇಳಿದವಳೆ ಹೋಗಿದ್ದು ಜೋಳ ಸುಡುವವರ ಬಳಿ. ಅಣ್ಣ ಒಂದು ಜೋಳ ಸುಟ್ಕೊಡಿ, ಉಪ್ಪು ಕಡಿಮೆ, ಖಾರ ಜಾಸ್ತಿ ಹಾಕಿ ಎಂದು ಹೇಳಿದವಳ ನೋಡಿ, ಇಲ್ಲೇ ಡಿಫ್ರೆಂಟು, ನೀನು ಡಿಫ್ರೆಂಟ್ ಅಂತ ಪ್ರೂವ್ ಮಾಡಿಬಿಟ್ಟೆ ಕಣೆ. ರೋಡ್ ಸೈಡಲ್ಲಿ ಅದು ನೈಟ್ ಜೋಳ ತಿಂತಾರ, ಅದು ನೀಟ್ನೆಸ್ ಇಲ್ಲ, ಛೀ ಎಂದು ಮುಖ ತಿರುಗಿಸಿದವನ ನೋಡಿ, ನಿನ್ನ ಕರೆದಿಲ್ಲ ನಾನು ಮಿಸ್ಟರ್ ಋಷಭ್, ನಾನೊಬ್ಬಳೇ ತಿಂದಿರೋದು ಎಂದು ಅವನಿಂದ ಜೋಳ ಪಡೆದು ಹಣ ಕೊಟ್ಟವಳು. ಇವರು ರೈತರ ಬಳಿ ನೇರವಾಗಿ ತಂದು ಫ್ರೈ ಮಾಡಿ ಕೊಡ್ತಾರೆ, ಆದರೆ ಮಾಲ್ ಬೇಕರಿಲೆಲ್ಲ ಸ್ಟೋರ್ ಮಾಡ್ತಾರೆ ಪ್ರಿಸರ್ವೇಟಿವ್ ಬಳಸಿ ಎಂದು ಕಾರ್ ಏರಲು ತಾನು ಅವಳ ಹಿಂಬಾಲಿಸಿದ. ಚಿಕ್ಕ ಮಗುವಿನಂತೆ ಎಲ್ಲವ ಎಂಜಾಯ್ ಮಾಡಿ ತಿನ್ನುತ್ತಿದ್ದವಳ ನೋಡಿ ತನಗೂ ಆಸೆ ಆದರೂ ಅವಳ ಚರಿಹೆಯ ಫೋನಿನಲ್ಲಿ ಸೆರೆ ಹಿಡಿಯುವ ಕೆಲಸ ಮಾಡಿದ. ತಗೋ, ಬೇಕಿದ್ರೆ ಟೇಸ್ಟ್ ನೋಡು, ಅಲ್ಟಿ ಎಂದು ಅವನ ಕೈಗಿಡಲು ನಗುತ್ತಾ ಒಂದು ಬೈಪ್ ಮಾಡಿದವನಿಗೆ ತುಂಬ ಇಷ್ಟವಾಗಿತ್ತು. ಬಾಯ್ ಎಂದಳು ಮೋದಿ ತಿರುವಿ ಕೆಳಗಿಳಿದು ನಡೆದವಳ ನೋಡುತ್ತಾ ಎದೆಯ ಮೇಲೆ ಕೈ ಇಟ್ಟವನ ಹೃದಯ ಚೂರು ಚೂರು ಅವಳೆಡೆ ವಾಲುತ್ತಿತ್ತು. ಒಂದೇ ದಿನದಲ್ಲಿ ತಾನು ಮಾಡಬೇಕಾದ ಎಲ್ಲ ಕೆಲಸ ಕಲಿತ ನಿಧಿ ಬಂದಿದ್ದ ಅಡ್ವಾನ್ಸ್ ಹಣದಿಂದ ಸುಮನ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ಲು. ಆಫೀಸ್ನಲ್ಲೂ ಯಾರ ಬಳಿ ಹೆಚ್ಚಾಗಿ ಬೆರೆಯದ ಅವಳು ತನ್ನ ಕೆಲಸ ತಾನು ನೋಡಿಕೊಂಡು ಮನೆಗೆ ತೆರಳುತ್ತಿದ್ದಳು. ಒಂದೆರಡು ದಿನ ವೈಭವ್ ಕಣ್ಣಿಗೆ ಕಾಣದೆ ನೆಮ್ಮದಿಯಿಂದ ಇದ್ಲು. ನಿಧಿ ಸರ್ ಕರೀತಾ ಇದ್ದಾರೆ ಎಂದು ಆದೇಶ ಬಂದಾಗ ತನ್ನ ಕೆಲಸ ನಿಲ್ಲಿಸಿ ಋಷಭ್ ಕ್ಯಾಬಿನ್ಗೆ ಬಂದಳು ನಿಧಿ. ಮೇ ಐ ಕಮಿನ್ ಸರ್ ಎಂದವಳು ಬಂದ ತಕ್ಷಣ ನಗುತ್ತಾ, ನಿಧಿ ಅದು ಈ ಡಿಜಿಟಲ್ ಮಾರ್ಕೆಟಿಂಗ್ ಬಗೆಗೆ ಏನೂ ಅರ್ಥ ಆಗ್ತಿಲ್ಲ, ಸ್ವಲ್ಪ ಸಜೆಷನ್ ಕೊಡು ಎಂದಾಗ ತಲೆ ಆಡಿಸಿ ಅವನಿಗೆ ಎಕ್ಸ್ಪ್ಲೇನ್ ಮಾಡುವಾಗ, ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರೆ, ನೀವೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂದರು ಎಂದು ಪ್ಯೂನ್ ಹೇಳಿದಾಗ, ಹಾಂ ಕಳಿಸು ಎಂದು ಮಾತನಾಡುತ್ತಲೇ ಬಾಗಿಲು ತೆಗೆದು ಒಳ ಬಂದವರ ನೋಡಿ ನಿಧಿ ಶಾಕ್ ಆದರೆ, ಬಾ ವೈಭವ್ ಕುತ್ಕೋ ಎಂದ ಋಷಭ್.
ಇವನ್ಯಾಕೆ ಇಲ್ಲಿ ಏನಾದರೂ ತೊಂದರೆ ಮಾಡೋಕೆ ಬಂದಿದ್ದಾನಾ ಎಂಬಂತ ನಿಧಿ ನೋಡುತ್ತಿದ್ದರೆ ಅವಳನ್ನು ನೋಡುತ್ತಾ ಮೈ ರೆಸ್ಯೂಮ್ ಸರ್ ಎಂದು ಅವನತ್ತ ತನ್ನ ಫೈಲ್ ಚಾಚಿದ್ದ ವೈಭವ್. ಇದೆಲ್ಲ ಯಾಕೆ? ಐ ನೋ ಅಬೌಟ್ ಯು ಎಂದ ಋಷಭ್. ವಸಿಷ್ಠ ಅವರ ಮಗ ಆಗಿ ನೀನು ನಮ್ಮ ಕಂಪನಿಯಲ್ಲೇ ಯಾಕೆ ಕೆಲಸ ಮಾಡಬೇಕು ಎಂದ ಋಷಭ್. ಎಕ್ಸ್ಪೀರಿಯನ್ಸ್ ಸರ್. ಹೇಗಿದ್ರೂ ಹೋಟೆಲ್ ನೋಡ್ಕೊಳ್ಳೋದು ಇದ್ದದ್ದೇ, ಆದರೆ ಅದಕ್ಕೂ ಮುಂಚೆ ಸ್ವಲ್ಪ ಹೊರಗಿನ ಲೋಕ ನೋಡೋಣ ಅಂತ ಎಂದವನ ಕಣ್ಣುಗಳು ಮಾತ್ರ ನಿಧಿಯ ಮೇಲೆ ಇದ್ದುದು. ಹೋ ಗುಡ್, ಬಟ್ ಸದ್ಯ ಯಾವ ಹೈಯರ್ ಪೋಸ್ಟ್ ಖಾಲಿ ಇಲ್ಲ. ಮಾರ್ಕೆಟಿಂಗ್ ಬ್ರಾಂಚಲ್ಲಿ ಒಂದು ಡಿಸೈನರ್ ಪೋಸ್ಟ್ ಇದೆ. ನೀನು ಇಷ್ಟಪಟ್ಟರೆ ಅಲ್ಲಿ ಕೆಲಸ ಮಾಡ್ಬೋದು. ಆ್ಯಂಡ್ ನಿಧಿ ಅಲ್ಲಿನ ಮ್ಯಾನೇಜರ್. ನಿನಗೆ ಅವಳು ಗೈಡ್ ಮಾಡ್ತಾಳೆ ಎಂದ ಋಷಭ್. ನಿಧಿ ಋಷಭ್ ಮುಖ ನೋಡಿದರೆ, ಅಯ್ಯೋ ಯಾವ ಕೆಲಸ ಆದ್ರೇನು ಸರ್, ಮುಂದೆ ನೋಡೋಣ, ಈಗ ಈ ಕೆಲಸ ಓಕೆ ಎಂದ ವೈಭವ್ ತಕ್ಷಣ. ಓಕೆ ನಿಧಿ, ಮೊದಲು ನನಗೆ ಈ ಡೌಟ್ ಮುಗಿಸಿಬಿಡು, ಆಮೇಲೆ ಅವನಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡು. ಆ್ಯಂಡ್ ವೈಭವ್, ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ಜೊತೆ ಸ್ಯಾಲ್ರಿ ಎಲ್ಲ ನಿಧಿನೇ ಹೇಳ್ತಾಳೆ ಎಂದು ಇಬ್ಬರಿಗೂ ಋಷಭ್ ಹೇಳಲು ಮತ್ತೇನು ಹೇಳಲಾರದೆ ಸರಿ ಎಂಬಂತೆ ತಲೆ ಆಡಿಸಿದ್ಲು ನಿಧಿ. ಸರ್, ಇದು ಕೋಡ್ ತಪ್ಪಾಗಿದೆ ಎನ್ನುತ್ತಾ ತನ್ನ ಕೆಲಸ ಮುಂದುವರಿಸಿದಳು ನಿಧಿ. ಅವಳನ್ನೇ ರೆಪ್ಪೆ ಬಡಿಯದೆ ನೋಡುತ್ತಿದ್ದ ವೈಭವ್. 2 ದಿನದಿಂದ ನೋಡದೆ ಒದ್ದಾಡಿನಲ್ಲ, ಅದಕ್ಕಾಗೆ ಕಾಲೇಜಿಗೂ ಸಹ ಹೋಗದೆ ಸೀದಾ ರೆಸ್ಯೂಮ್ ಮಾಡಿಕೊಂಡು ಕೆಲಸ ಕೇಳಲು ಬಂದು ಬಿಟ್ಟಿದ್ದಾನೆ. ಓಕೆ ನಿಧಿ, ಯು ಆರ್ ಟು ಬ್ರಿಲಿಯಂಟ್ ಎಂದಾಗ ನಸು ನಕ್ಕವಳು ಶಾಲೈ ಎಂದು ಹೊರ ಹೋಗಲು ಅನುಮತಿ ಕೇಳಿದಳು. ಯಾ ಯು ಕ್ಯಾನ್ ಗೋ ಆ್ಯಂಡ್ ವೈಭವ್ ಆಲ್ ದಿ ಬೆಸ್ಟ್ ಎಂದು ವೈಭವ್ಗೆ ಕೈ ನೀಡಿ ಕಳುಹಿಸಿದ್ದ. ಇದು ನಿಮ್ಮ ಟೇಬಲ್ ವೈಭವ್, ಇದು ನಿಮ್ಮ ಸಿಸ್ಟಮ್. ನಮಗೆ ಬರೋ ಯಾವುದೇ ಡೀಲ್ನ ಡಿಸೈನ್ ಮಾಡೋದು ನೀವು. ಮತ್ತು ಒಮ್ಮೆ ನನಗೆ ತೋರಿಸಿದರೆ ಸಾಕು, ಅಥವಾ ನೇರವಾಗಿ ಸರ್ಗೆ ತೋರಿಸಿದ್ರು ಓಕೆ. ಮತ್ತು ನಿಮ್ಮ ಲೆಟರ್ ಇನ್ನು 5 ನಿಮಿಷದಲ್ಲಿ ಕೊಡ್ತೀನಿ. ಆ್ಯಂಡ್ ಸ್ಯಾಲ್ರಿ 25,000 ಎಂದಳು ಅವನ ನೋಡದೆ. ಹೌದು, ನಿನಗೆಷ್ಟು ಸ್ಯಾಲ್ರಿ ಇಲ್ಲಿ ಎಂದ ಅವಳನ್ನು ನೋಡುತ್ತಾ. ಇಟ್ಸ್ ಮೈ ಪರ್ಸ್ನಲ್ ವೈಭವ್. ನಾನು ಇಲ್ಲಿ ಎಂಪ್ಲಾಯ್ ಎಂದು ಅಲ್ಲಿಂದ ಹೊರಡುವಾಗ, ಹೇ ನಿಧಿ, ನಿನ್ನೆ ಲಂಚ್ ಚೆನ್ನಾಗಿತ್ತು, ಇವತ್ತೇನು ತಂದಿದೆಯಾ ಎಂದು ಅವಳ ಕೊಲೀಗ್ ಮಿಥುನ್ ಕೇಳಲು, ಹಾಂ ಮಿಥುನ್, ಇವತ್ತು ಅಮ್ಮನಿಗೆ ಇಷ್ಟದ ಅಂತ ಪಲಾವ್ ಮಾಡಿದ್ದೀನಿ, ನೀನು ಕೇಳಿದೆ ಅಂತ ನಾನು ಜಾಸ್ತಿನೇ ತಂದಿದ್ದೀನಿ ಎಂದು ಅವನ ಜೊತೆ ನಗುತ್ತಾ ಹೋಗುವಾಗ ಹೊಟ್ಟೆಗೆ ಬೆಂಕಿ ಹತ್ತಿಸ್ಕೊಂಡ ವೈಭವ್. ಅಷ್ಟು ಪರಿಚಯ ಇರುವ ತನ್ನ ಜೊತೆ ಬಹುವಚನದಲ್ಲಿ ಮಾತನಾಡಿ ಅವನ ಜೊತೆ ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾಳಲ್ಲ, ಅಷ್ಟಲ್ಲದೆ ತನಗೆ ಪರ್ಸ್ನಲ್ ಎಂದು ಅವನಿಗೆ ಲಂಚ್ ತೆಗೆದುಕೊಂಡು ಬಂದಿರುವೆ ಎಂದಳಲ್ಲ. ಓಕೆ ಮಿಥುನ್, ನೀನು ಕೂತಿರು, ನಾನು ಕೆಲಸ ಮುಗಿದ ಮೇಲೆ ಕರಿತೀನಿ ಎಂದಳು ನಿಧಿ. ಅವಳಿಗೂ ಕೆಲಸದ ವೇಳೆಯಲ್ಲಿ ಹರಟೆ ಹೊಡೆಯಲು ಇಷ್ಟವಿಲ್ಲ. ನನಗೆ ಇದ್ದದ್ದು ಒಂದೇ ಪ್ರಾಜೆಕ್ಟ್, ಅದರ ಡೀಟೇಲ್ಸ್ ಎಲ್ಲ ಬಾಸ್ಗೆ ಕೊಟ್ಟಾಯಿತು, ನಾನು ಫ್ರೀ, ನೀನು ಕೆಲಸ ಮಾಡು, ನಾನು ಮಾತಾಡ್ತಿರ್ತೀನಿ ಎಂದ ಮಿಥುನ್ ಅವಳ ಪಕ್ಕವೇ ಕೂರಲು ಮುಜುಗರವಾದರೂ ವೈಭವ್ ಕಣ್ಣುಗಳು ಅವಳ ಮೇಲೆ ಇದ್ದದ್ದು ಗಮನಿಸಿ, ಓಕೆ ಮಿಥುನ್, 2 ಕಾಫಿ ಹೇಳು ಎಂದವಳು ಬಂದ ಕಾಫಿ ಟೀ ಕುಡಿಯುತ್ತಾ ಅವನೊಟ್ಟಿಗೆ ಮಾತನಾಡುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ್ಲು. ಆಗಾಗ ವೈಭವ್ ನೋಡೋದು ಮರೆಯುವುದಿಲ್ಲ, ಆದರೂ ಅವನ ಕಣ್ಣು ಇವಳಿಂದ ದೂರ ಸರಿಯಲಿಲ್ಲ. ಬಾ ಮಿಥುನ್ ಎಂದವಳ ಲೆಟರ್ ಹಿಡಿದು, ಇಟ್ಸ್ ಯುವರ್ ಅಪಾಯಿಂಟ್ಮೆಂಟ್ ಲೆಟರ್ ಎಂದು ವೈಭವ್ ಎದುರಿಟ್ಟು ಬಾ ಮಿಥುನ್ ಎನ್ನುತ್ತಾ ಅವನೆದುರು ಕ್ಯಾಂಟೀನ್ಗೆ ನಡೆದ್ಲು. ಇನ್ನೂ ವೈಭವ್ ಹೊಟ್ಟೆ ಉರಿದು ಕರಕಲಾಗಿತ್ತು. ವೈಭವ್ ಸಹ ಋಷಭ್ ಕಂಪ್ನಿ ಸೇರಿದ, ಆದರೆ ಅವನನ್ನು ನಿರ್ಲಕ್ಷ್ಯ ಮಾಡಿ ತಾನು ಮಿಥುನ್ ಜೊತೆ ಊಟಕ್ಕೆ ನಡೆದ್ಲು ನಿಧಿ. ವೈಭವ್, ನಿಧಿ ಊಟ ಮಾಡಲ್ವಾ ಎಂದ ಋಷಭ್. ಹಾಂ ಸರ್, ಬಾಕ್ಸ್ ತಂದಿಲ್ಲ, ಮನೆಗೆ ಹೋಗಿ ಮಾಡ್ತೀನಿ ಎಂದಲು ಮೆಲ್ಲಗೆ. ಹೇ, ಇಲ್ಲೇ ನಮ್ಮ ಕಂಪ್ನಿ ಕ್ಯಾಂಟೀನ್ ಇದೆ, ವೆರೈಟಿ ಫುಡ್ ಸಹ ಇದೆ, ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಹೊರಗೆ ಹೋಗಿ ಬರ್ತೀನಿ. ಇಲ್ಲಾಂದಿದ್ರೆ ನಿನ್ನ ಜೊತೆಗೆ ಊಟ ಮಾಡ್ತಿದ್ದೆ, ಪ್ಲೀಸ್ ಹೋಗಿ ಊಟ ಮಾಡಿ, ಇಲ್ಲಾಂದರೆ ನನಗೆ ಗಿಲ್ಟಿ ಫೀಲ್ ಆಗುತ್ತೆ. 5 ಸ್ಟಾರ್ ಹೋಟೆಲ್ ಓನರ್ ಮಗ ವಸಿಷ್ಠ ಅವರ ಮಗ ಊಟಕ್ಕಿಲ್ಲದೆ ಇರೋದು ಅಂದರೆ ಏನು ಎಂದು ಋಷಭ್ ಕೇಳಲು, ಓಕೆ ಸರ್, ನೀವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಬೇಡಿ ಎಂದು ಆಚೆ ನಡೆದ. ನೋಡು, ಅದೇ ಕ್ಯಾಂಟೀನ್ ಎಂದು ಋಷಭ್ ತನ್ನ ಕಾರ್ ಏರಿ ಹೊರಟ. ಅವನದೇ ಅಕ್ಕನ ನೋಡಲು. 1 ಮಸಾಲೆ ದೋಸೆ ಎಂದು ವೈಭವ್ ಆರ್ಡರ್ ಮಾಡಿ ಖಾಲಿ ಬೆಂಚ್ಗಾಗಿ ನೋಡಲು ಎಲ್ಲ ಖಾಲಿ ಇರಲಿಲ್ಲ. ಕೊನೆಗೆ ನೋಡಲು ಮಿಥುನ್ ನಿಧಿ ಕುಳಿತಿದ್ದ ಜಾಗದಲ್ಲಿ 1 ಸೀಟ್ ಖಾಲಿ ಇತ್ತು. ವೈಭವ್, ಹೊಡೆದಿಯಲ್ಲ ಚಾನ್ಸು ಎಂದು ಕಣ್ಮಿಟುಕಿಸಿದವ ಬೇಗ ಆರ್ಡರ್ ತೆಗೆದುಕೊಂಡು ಅವರ ಜಾಗಕ್ಕೆ ನಡೆದ. ಎಕ್ಸ್ಕ್ಯೂಸ್ ಮಿ ಮಿಥುನ್, ಅಲ್ಲೆಲ್ಲೂ ಜಾಗವಿಲ್ಲ, ನಾನಿಲ್ಲಿ ಕುಳಿತುಕೊಳ್ಳ ಎಂದು ವಿನಯ ತೋರುತ್ತಾ. ಹೋ, ಕೂತ್ಕೋ, ಅದಕ್ಕೇನು ಎಂದ ಮಿಥುನ್ ನಗುತ್ತಾ. ನಿಧಿ ಮಿಥುನ್ ಕುಳಿತಿದ್ದ ಜಾಗಕ್ಕಿಂತ 1 ಚೇರ್ ಬಿಟ್ಟು ಕುಳಿತಿದ್ಲು. ಓಕೆ ಎಂದು ಅವರ ಪಕ್ಕ ಕುಳಿತ. ಏನು ಹೇಳು ನಿಧಿ, ನಿನ್ನ ಕೈ ರುಚಿ ತಿನ್ನೋಕೆ ಅದೃಷ್ಟ ಮಾಡಿರಬೇಕು ಎಂದ ಮಿಥುನ್ ಬೆರಳು ಚೀಪುತ್ತ. ಅಷ್ಟೇನು ಹೊಗಳಬೇಡಿ ಮಿಥುನ್, ಅವರು ದೊಡ್ಡ ಹೋಟೆಲಲ್ಲೇ ತಿನ್ನೋದು, ಚೆಫ್ ಮಾಡಿದೆಲ್ಲ ತಿಂದಿರೋರು, ಅವರು ನಮ್ಮ ಥರ ಮಿಡಲ್ ಕ್ಲಾಸ್ ಅಲ್ಲ ಎಂದಳು ನಿಧಿ ವೈಭವ್ನ ನೋಡದೆ. ಹೋ ಹೌದಾ ವೈಭವ್, 5 ಸ್ಟಾರ್ ಹೋಟೆಲಲ್ಲಿ ತಿಂತೀಯಾ ಅನಿಸುತ್ತೆ ಎಂದು ಕುಹಕವಾಗಿ ನುಡಿದ ಮಿಥುನ್. ಹೇ ವೇಟ್, ನಿನಗೆ ಇವನು ಗೊತ್ತಾ ಎಂದನು ನಿಧಿಯ ನೋಡಿ. ಮಧ್ಯಾಹ್ನ ಅವರೇ ಹೇಳಿದ್ದು ಎಂದಳು ಕಣ್ತಪ್ಪಿಸೆ. ನೀನ್ಯಾಕೇನು ಮಾತಾಡ್ತಿಲ್ಲ ಎಂದ ವೈಭವ್ ಕಡೆಗೆ ನೋಡುತ್ತಲೆ. ಹಾಂ, ಅಲ್ಸರ್ ಆಗಿದೆ ಅವರಿಗೆ ಎಂದಳು ನಿಧಿ ಮತ್ತೆ. ಅಷ್ಟಕ್ಕೆ ಹುರಿದು ಹೋದವ ಬಾಯಲ್ಲಿದ್ದ ದೋಸೆ ಅಗಿಯುತ್ತಾ ಅವಳನ್ನೇ ಗುರಾಯಿಸಿದ. ಹೋ, ಹಾಗಿದ್ರೆ ದೋಸೆ ಯಾಕೆ ತಗೊಂಡೆ ವೈಭವ್, ಮೊಸರನ್ನ ಸಿಕ್ತಿತ್ತು ಇಲ್ಲಿ ಎಂದ ಮಿಥುನ್. ಮಗನೇ,
ಅದೆಷ್ಟು ಹಾರಾಡ್ತೀಯೋ ಹಾರಾಡು, ನಿಂಗೆ ತೋರಿಸ್ತೀನಿ ನಿಮ್ಮ ಮೊಸರನ್ನ ಎಂದು ಮನದಲ್ಲೇ ನುಡಿದು ಬೇಕೆಂದೇ ಚಟ್ನಿ ಜಾಸ್ತಿ ಹಚ್ಚಿಕೊಂಡು ತಿಂದನು. ಇರು, ನಾನು ಕೈ ತೊಳೆದು ಬರ್ತೀನಿ ಎಂದು ಎದ್ದು ನಡೆದ ಮಿಥುನ ಅಲ್ಲಿಂದ. ಅವನ ಜೊತೆ ಸೇರಿ ಆಟ ಆಡ್ತಿದೀಯ ಅಲ್ವಾ, ಆಡು ಆಡು, ನನ್ನ ಕೈ ಸಿಗದೆ ಎಲ್ಲಿಗೆ ಹೋಗ್ತೀಯಾ ಎಂದವ ಅವಳ ಬಾಕ್ಸ್ನಿಂದ ಪಲಾವ್ ಎತ್ತಿಕೊಂಡು. 4 ವರ್ಷ ಜೊತೆಗೆ ಓದಿದ್ರು ಒಂದು ಸಾರಿನೂ ತಿಂಡಿ ಕೊಡ್ತಿಲ್ಲ ಎಂದವ ಬಾಯಿಗೆ ಹಾಕಿಕೊಂಡು. ನಾಳೆಯಿಂದ ನನಗೂ ಬಾಕ್ಸ್ ತೊಗೊಂಡ್ಬಾ, ನಾನೇ ತರ್ತಿದ್ದೆ, ಆದರೆ ಅಮ್ಮನಿಗೆ ಜಾಸ್ತಿ ಟೆನ್ಷನ್ ಅಂತ ಅಷ್ಟೇ ಎಂದು ತನ್ನ ದೋಸೆ ಮುರಿದು ಅವಳೆಡೆಗೆ ಚಾಚಿದ. ಬೇಕಾಗಿಲ್ಲ, ನಿನ್ನ ಹಣದಿಂದ ತಂದಿದ್ದು ಅಲ್ಲ ಅದು ಎಂದು ಮುಖ ತಿರುಗಿಸಿದ್ಲು. ನಾನು ದುಡಿದು ತಂದರೆ ತಿಂತೀಯಾ ಎಂದ ಅವಳನ್ನು ನೋಡಿ. ತಗೊಂಡ್ಬಾ, ಆಮೇಲೆ ನೋಡೋಣ ಎಂದಳು ತಾನು ಮುಖವನ್ನು ತಿರುಗಿಸಿ. ಓ ಹೌದಾ, ನಾನೀಗ ದುಡಿತಿದ್ದೀನಿ ಅಲ್ವಾ, ನೋಡುವಂತೆ ನನ್ನ ಹಣದಲ್ಲಿ ಏನು ತಿನ್ನಿಸ್ತೀನಿ ಅಂತ ಎಂದವ ಅವಳಿಗೆ ಕೆಕ್ಕರಿಸಿದ. ಅವಳೇನೋ ಹೇಳುವಷ್ಟರಲ್ಲಿ ನಿಧಿ ನಿಂದು ಆಯ್ತಾ ಎನ್ನುತ್ತಾ ಬಂದ ಮಿಥುನ್. ಹಾಂ, ನೀನು ಕೂತಿರು, ಕೈ ತೊಳೆದು ಬರ್ತೀನಿ ಎಂದು ನಡೆದಳು ಅಲ್ಲಿಂದ. ಮತ್ತೆ ನಿಂದು ಲೇಟ್ ಆಗುತ್ತಾ ಎಂದ ಮಿಥುನ್ ಮತ್ತು ವೈಭವ್ ಜೊತೆ. ಆದರೂ ಕಣ್ಣು ನಿಧಿಯ ಮೇಲಿದ್ವು. ಹಾಂ, ಇನ್ನೂ ಸ್ವಲ್ಪ ಇದೆ ಎಂದ ವೈಭವ್ ಕೋಪ ತಡೆದಿದ್ದ. ಅದೇಕೋ ಅವನ ನೋಟ ಹಿಡಿಸಲಿಲ್ಲ ಅವನಿಗೆ. ಮತ್ತೆ ನಿಧು ಎಷ್ಟು ಬೇಗ ಫ್ರೆಂಡ್ ಆದ್ಲು ನಿಂಗೆ ಎಂದು ನಕ್ಕವ. ಏನು ಗೊತ್ತಾ ವೈಭವ್, ನನಗೆ ನಿಧಿ ಕಂಡ್ರೆ ತುಂಬ ಇಷ್ಟ. ಅವಳು ಅಂದರೆ ಏನೋ ಒಂಥರ ಫೀಲಿಂಗ್. ಮೊದಲು ನನ್ನ ಜೊತೆ ಮಾತಾಡೋಕ್ಕೆ ತುಂಬ ಹಿಂಜರಿತಿದ್ಲು, ಬಟ್ ಈಗ ತುಂಬ ಫ್ರೆಂಡ್ಲಿ ಎಂದ ಮಿಥುನ್. ಹಾಂ ಎಂದ ವೈಭವ್ ಅದಾಗಲೇ ಹಲ್ ಕಚ್ಚಿ ಕೂತಿದ್ದ. ಮತ್ತೆ ಅವಳು ಒಂಥರ ಕಿಕ್ ಕೊಡ್ತಾಳೆ ಎನ್ನುವಾಗ ಕೋಪದಿ ಮುಷ್ಟಿ ಕಟ್ಟಲು. ಮಿಥುನ್, ಏನು ಮಾತಾಡ್ತಿದ್ದೀರಾ, ನಿಮ್ಮ ಕೆಲಸ ಇನ್ನೂ ಬಾಕಿ ಇದೆ ಬನ್ನಿ ಎಂದಳು ನಿಧಿ. ವೈಭವ್ ನೋಡದೆ ಅವಳ ಈ ನಡೆಯಿಂದ ಕೋಪಗೊಂಡು, ಓಕೆ ಮಿಥುನ್, ನೀ ಹೋಗಿ ನಾನು ಬರ್ತೀನಿ ಎಂದಾಗ ಅವನ ಕಿವಿಡೆಗೆ ಬಗ್ಗೆ ನೋಡು ಹೇಗೆ ಹಚ್ಕೊಂಡಿದ್ದಾಳೆ, ತುಂಬ ಎಂಜಾಯ್ ಮಾಡ್ತೀನಿ ನಾನಂತೂ ಎಂದ ಮಿಥುನ್. ಯು ಬಾಸ್ಟರ್ಡ್, ನಿಂಗೆ ಬುದ್ಧಿ ಕಳಿಸ್ತೀನಿ, ನಿಂಗೂ ಕಣೆ ಕೊಬ್ಬಿದ ಕೋಳಿ. ನಾನು ಏನೋ ಹೇಳಿದೆ ಅಂತ ದೊಡ್ಡದಾಗಿ ಕಣ್ಣೀರು ಹಾಕಿ ಬಂದೆ, ಈಗ ಅವನ ಜೊತೆ ಟೈಮ್ ಪಾಸ್ ಮಾಡ್ತಿದೀಯಾ, ನೋಡ್ತಿರು ಅದೇನು ಪಾಠ ಕಲಿಸ್ತೀನಿ ನಿಮ್ಮಿಬ್ಬರಿಗೂ ಅಂತ, ಸಾಯೋವರೆಗೂ ನೆನ್ಪಿಟ್ಕೋಬೇಕು ನೀನು ಎಂದವ ಪ್ಲೇಟ್ ತೆಗೆದುಕೊಂಡು ಕೈ ತೊಳೆದುಕೊಂಡ. ನಾನು ದುಡಿದ ಹಣ ಅಂದಿಯಲ್ಲ, ನಾನು ಹಣ ದುಡಿದಾಗ ತಿಂಡಿನ ನೀನು ತಿನ್ನಬೇಕು, ತಿನ್ನಲಿಲ್ಲ ಅಂದರೆ ಬಿಡೋರು ಯಾರು ಎಂದು ಮತ್ತದೇ ಕೋಪದಿ ತನ್ನ ಜಾಗಕ್ಕೆ ಮರಳಿದ. ಅದೊಂದು ಪುಟ್ಟ ದೇವಸ್ಥಾನ, ಅಲ್ಲಿಗೆ ಅದೇಕೋ ಬರುವ ಮನಸ್ಸಾಗಿ ಬಂದಿದ್ಲು ವಿಶಿಷ್ಟ. ಆದರೆ ಮೆಟ್ಟಿಲಿಳಿದು ಬರುವಾಗ ಅಲ್ಲಿ ಎಲ್ಲ ಸೇರಿ ಯಾರೋ ಒಬ್ಬರು ಭಿಕ್ಷುಕರಿಗೆ ಥಳಿಸುತ್ತಿದ್ರು. ಏಯ್, ಯಾಕೆ ಹೊಡಿತಿದ್ದಾರ, ಬಿಡಿ ಅವರನ್ನು ಎಂದಳು ಅವರನ್ನು ದೂರ ಸರಿಸಿ. ಇವನು ಎಂಥ ಕೆಲಸ ಮಾಡಿದಂಗೆ ಗೊತ್ತಮ್ಮ, ಈ ಹುಡುಗಿ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾ ಇದ್ರೆ ಇವನು ಅವಳ ಹಿಡಿದು ಹಿಂಸೆ ಮಾಡ್ತಿದ್ದಾನೆ ಎಂದಾಗ ಅವರ ಕಡೆ ನೋಡಿದ್ಲು. ಮುಖದ ತುಂಬ ಕೂದಲು ಇದ್ವು. ಅಷ್ಟೇ ಅಲ್ಲ, ಬಿಡಿಸೋಕೆ ಹೋದರೆ ಬಿಡಲಿಲ್ಲ ಹುಚ್ಚ ಎಂದಾಗ ಅವನ ತಲೆ ಆಡಿಸುತ್ತಾ ತನ್ನ ಕೈಲಿದ್ದ ಒಂದು ಹುಳು ತೋರುತ್ತಿದ್ದ. ನಿಮಗೆ ತಲೆ ಕೆಟ್ಟಿದೆ, ಅವನ ಕೈಯಲ್ಲಿ ನೋಡಿ ಹುಳು ಇದೆ, ಅದು ಆ ಹುಡುಗಿ ಮೇಲಿದೆ ಅನಿಸುತ್ತೆ, ಅದನ್ನು ತೆಗೆಯೋಕೆ ತಬ್ಬಿದ್ದಾರೆ, ಎಲ್ಲವನ್ನೂ ಕೆಟ್ಟ ದೃಷ್ಟಿಲಿ ನೋಡಿದರೆ ಹೀಗೆ ಆಗೋದು ಎಂದು ಗದರಲು ಒಬ್ಬೊಬ್ಬರೇ ಕಾಲ್ಕಿತ್ರು. ಕ್ಷಮಿಸಿ ಮೇಡಮ್ ಎಂದು ಆ ಹೆಂಗಸು ತನ್ನ ಮಗಳನ್ನು ಕರೆದುಕೊಂಡು ನಡೆದ್ಲು. ಊಟ ಮಾಡಿದ್ರಾ, ತುಂಬ ನೋವಾಗ್ತಾ ಇದೆನಾ ಎಂದಳು ಅವರ ಬಳಿ ಬಂದು. ಹ್ಞೂ ಎಂದು ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳಲು, ಬನ್ನಿ ನನ್ನ ಜೊತೆ ಊಟ ಕೊಡಿಸ್ತೀನಿ ಎಂದಳು ತಲೆ ಆಡಿಸಿ ನಡೆದ. ಅಲ್ಲೆಲ್ಲೂ ಹತ್ತಿರದಲ್ಲಿ ಹೋಟೆಲ್ ಕಾಣಿಸ್ಲಿಲ್ಲ. ನೀವು ನನ್ನ ಜೊತೆ ಬನ್ನಿ, ನನ್ನ ಅಪ್ಪನ ಹೋಟೆಲಲ್ಲೇ ಊಟ ಕೊಡಿಸ್ತೀನಿ, ಇಲ್ಲೆಲ್ಲೂ ಹೋಟೆಲ್ ಕಾಣಲಿಲ್ಲ ಎಂದಳು. ಅವರಿಗೆ ಡೋರ್ ತೆಗೆಯುತ್ತಾ ಒಡನೆಯೇ ತಲೆ ಆಡಿಸಿ ಒಳ ಕುಳಿತುಕೊಂಡ. ಅವಳು ಮುಂದೆ ಬಂದು ಕುಳಿತು ಕಾರ್ ಚಲಾಯಿಸಿದ್ಲು. ಮತ್ತೆ ಕೈಕಾಲು ಗಟ್ಟಿದ್ರು ಯಾಕೆ ಭಿಕ್ಷೆ ಬೇಡೋದು ಎಂದಳು. ಒಂದಷ್ಟು ದೂರ ಬಂದಿದ್ದೆ. ಭಿಕ್ಷೆ ಬೇಡ್ದಿಲ್ಲ ಕಣೆ, ನಿನ್ನಂಥ ಶ್ರೀಮಂತ ಮನೆಯ ಹುಡುಗಿರನ್ನ ಕಿಡ್ನಾಪ್ ಮಾಡಿ ಹಣ ಮಾಡ್ಕೋತೀವಿ ಎಂದವ ಅವಳ ಮೂಗಿಗೆ ಕರ್ಚಿ ಹಿಡಿದು ಕಾರ್ ಬ್ರೇಕ್ ಒತ್ತಿದ. ಒಂದಷ್ಟು ದೂರ ಜರ್ ಕೊಡಿದು ಕಾರ್ ಅಡ್ಡಲಾಗಿ ನಿಂತಿತ್ತು. ಹೇ ಅವಂದು ಅವಳು ಬಿಡಿಸಿಕೊಳ್ಳುವ ಪರದಾಡುವಾಗ ಗಾಯ್ಸ್ ಎಂದು ಅರಚಿದ. ತಕ್ಷಣ ಇನ್ನಿಬ್ಬರು ಬಂದು ಕುಳಿತರು ಅವಳ ಕಾರ್ ಒಳಗೆ. ಒಬ್ಬ ಅವಳನ್ನು ಎಳೆದುಕೊಂಡರೆ ಇನ್ನೊಬ್ಬ ಡ್ರೈವರ್ ಸೀಟ್ನಲ್ಲಿ ಕುಳಿತ. ಹೇ ಬಿಡು ಎಂದು ಇನ್ನೂ ಬಲ ಹಾಕಿ ಅವನ ಕೈ ಕಚ್ಚಿದ್ಲು. ಅವಳೇನೂ ಬಲ ಹೇಳನಲ್ಲ, ಆದರೆ ಅನಿಶ್ಚಿತವಾಗಿ ಅಟ್ಯಾಕ್ ಮಾಡಿದ್ದಕ್ಕೆ ಭಯಗೊಂಡಿದ್ಲು. ಜೊತೆಗೆ ಕ್ಲೋರೋಫಾರ್ಮ್ ಚೂರೆ ಚೂರು ಅವಳ ಮೇಲೆ ಪ್ರಭಾವ ಬೀರುತ್ತಿತ್ತು. ನನ್ನ ಕೈ ಕಸ್ತಿಯೇನೆ ಎಂದವ ಅವಳ ಕೆನ್ನೆಗೆ ಬೀಸಿ ಹೊಡೆಯಲು ಬಾಯಿಂದ ರಕ್ತ ಬಂದಿತ್ತು. ಜೊತೆಗೆ ತಕ್ಷಣವೇ ಪ್ರಜ್ಞೆ ತಪ್ಪಿಬಿಟ್ಟಳು ವಿಶಿಷ್ಟ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕರತೆ. ಜಾಸ್ತಿ ಕತೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ.